ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಇಸ್ ದೇರ್ ಟ್ರೂ ಲವ್ ಇನ್ ಯುವರ್ ರಿಲೇಶನ್ಶಿಪ್ ಹತ್ರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತೆ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಹತ್ರ ಹೇಳ್ತಾ ಈಗ ನಿಮ್ಮ ರೀಡಿಂಗ್ ನೋಡೋಣ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ, ಏನ್ ಮೆಸೇಜಸ್ ಕೊಡುತ್ತೆ ನಿಮಗೆ. ಈಸ್ ದೇರ್ ಟ್ರೂ ಲವ್ ಇನ್ ಯುವರ್ ರಿಲೇಶನ್ಶಿಪ್? ನಿಮ್ಮ ರಿಲೇಶನ್ಶಿಪ್ನಲ್ಲಿ ನಿಜವಾದ ಪ್ರೀತಿ ಇದೆಯಾ ಆ ಥರ ನೋಡೋಣ. ಏನೇನು ಕಾರ್ಡ್ಸ್ ಬರಬಹುದು ನೋಡೋಣ. ಹೈ ಪ್ರೀಸ್ಟೆಸ್ ಬರ್ತಾ ಇದೆ. ಫೈವ್ ಆಫ್ ಸಾರ್ಟ್ಸ್, ಸಿಕ್ಸ್ ಆಫ್ ಕಾಯಿನ್ಸ್, Judgment, Ten of Wands, bottom of the deck, Ace of Cups. ಇಲ್ಲಿ ಏನ್ ಹೇಳುತ್ತೆ ನೋಡೋಣ. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಒಂದು ನಿಜವಾದ ಪ್ರೀತಿ ಇದೆಯಾ ಆ ಥರ ನೋಡಿದಾಗ ಇಲ್ಲಿ ಕೆಲವರು ರಿಲೇಶನ್ಶಿಪ್ನಲ್ಲಿ ತುಂಬಾ ಜಗಳಗಳು ಕಾಣ್ತಾ ಇದೆ, ತುಂಬಾ ಆರ್ಗ್ಯುಮೆಂಟ್ಸ್ ಕಾಣ್ತಾ ಇದೆ. ಇಲ್ಲಿ ನಿಮ್ಮ ಕೆಲವು ಫೀಲಿಂಗ್ಸ್ ಇರಬಹುದು, ತುಂಬಾ ಜಗಳ ಮಾಡ್ಕೋತೀರಾ. ಇಲ್ಲಿ ಕಾರ್ಡ್ಸ್ಗಳೆಲ್ಲ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಈ ರಿಲೇಶನ್ಶಿಪ್ನಲ್ಲಿ ಒಂದು ನಿಜವಾದ ಪ್ರೀತಿ ಇದೆಯಾ ಆ ಥರ ನೋಡಿದಾಗ ಇಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಜಗಳಗಳಿದೆ, ಆರ್ಗ್ಯುಮೆಂಟ್ಸ್ ಇದೆ ಕೆಲವ್ರ ಲೈಫಲ್ಲಿ. ಯಾವಾಗ ಮೀಟ್ ಮಾಡಿದ್ರು ತುಂಬಾ ಜಗಳಗಳು ಮಾಡ್ಕೋತೀರಾ ಇಲ್ಲಿ. ಆದರೆ ಒಳಗಡೆ ತುಂಬಾ ಪ್ರೀತಿ ಇದೆ, ಒಂದು ಎಳ್ತಾ ಇದೆ ಇಲ್ಲಿ. ಕೆಲವು ಸರಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಬ್ಲಾಕ್ ಮಾಡ್ಕೋತೀರಾ ನಂಬರ್ಸ್ನ. ಅಷ್ಟು ಸಿಟ್ಟಿರುತ್ತೆ ನಿಮ್ಗೆ ಆ ನಿಮ್ಮ ವ್ಯಕ್ತಿ ಮೇಲೆ. ಆದ್ರೆ ಇಲ್ಲಿ ಇಬ್ಬರಿಗೂ ಪ್ರೀತಿ ಇದೆ, ಯಾವಾಗ ಮಾತಾಡಿಸ್ತೀನೋ ಯಾವಾಗ ನೋಡ್ತೀನೋ ಆ ಥರನೂ ಇದೆ ಇಲ್ಲಿ. ಇಬ್ರು ನೀವು ಜಾಬಲ್ಲಿ ಇರಬಹುದು, ನಿಮ್ಮ ಜಾಬ್ನ ತುಂಬಾ ಪ್ರೀತಿಸ್ತೀರಾ ಇಲ್ಲಿ. ಆದ್ರೆ ಯಾವಾಗ ಮೀಟ್ ಮಾಡ್ತೀನಿ ಆ ಥರನೂ ಅನ್ಸುತ್ತೆ, ಯಾವಾಗ ಮೀಟ್ ಮಾಡ್ತೀನಿ ಯಾವಾಗ ಮಾತಾಡಿಸ್ತೀನಿ ಆ ಥರನೂ ಅನ್ಸುತ್ತೆ. ವರ್ಕ್ ಪ್ಲೇಸಲ್ಲೂ ಆಗಿರಬಹುದು ಕೆಲವ್ರಿಗೆ. ಇಲ್ಲಿ ವರ್ಕ್ ಪ್ಲೇಸ್ಗೆ ಹೋದ್ರೆ ಒಬ್ರನ್ನೊಬ್ರನ್ನ ನೋಡ್ತೀರಾ, ಆದ್ರೆ ಹೆಚ್ಚು ಮಾತಿಲ್ಲ. ಇನ್ ಕೆಲವ್ರಿಗೆ ನಿಮ್ಮ ರಿಲೇಶನ್ಶಿಪ್ನಲ್ಲೂ ಅಷ್ಟೇನೆ, ಎಷ್ಟೇ ಕನೆಕ್ಷನ್ ಇದ್ರೂ ಕೆಲವು ದಿವಸ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ. ಮಾತಾಡ್ಸಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ತುಂಬಾ ಸಿಟ್ಟಲ್ಲಿ ಇರ್ತಾರೆ ನಿಮ್ಮ ಪರ್ಸನ್ನು ಒಂದೊಂದ್ಸರಿ, ಅಥವಾ ನೀವು ಸಿಟ್ಟಿಗೆಲ್ಲಿ ಇರ್ತೀರಾ. ಯಾಕೆ ಅಂತ ಇಲ್ಲಿ ನೋಡಿದಾಗ ಇಲ್ಲಿ ನಿಮ್ಮಿಬ್ಬರಲ್ಲಿ ಒಂದು ನಿಜವಾದ ಪ್ರೀತಿ ಇರುತ್ತೆ. ಇಲ್ಲಿ ಸಣ್ಣ ಪುಟ್ಟ ಜಗಳಗಳು ಸಾಮಾನ್ಯ. ಆದ್ರೆ ಸ್ವಲ್ಪ ದಿವಸ ಇಲ್ಲಿ ನೀವು ಬ್ರೇಕ್ ತಗೊಂಡಾಗ ಇಲ್ಲಿ ಅದು ಮುಂದೆ ಹೋಗ್ಬೋದು ನಿಮ್ಮ ರಿಲೇಶನ್ಶಿಪ್. ಆರ್ಗ್ಯುಮೆಂಟ್ಸ್ ಯಾಕೆ, ಜಗಳಗಳು ಯಾಕೆ, ಅದರದ್ದು ಹಿಂದಿನ ರೀಸನ್ ಅನ್ನ ನೀವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಹೈ ಪ್ರೀಸ್ಟೆಸ್ ನಿಮ್ಗೆ ಏನ್ ಹೇಳುತ್ತೆ, ನಿಮ್ಮ ಇಂಟ್ಯೂಷನ್ ತಿಳ್ಕೊಳ್ಳಿ ಅನ್ನೋದು ಹೇಳುತ್ತೆ. ನಿಮ್ಮ ಪರ್ಸನ್ನು ನಿಮ್ಮ ಮೇಲೆ ಸಿಟ್ಟಿರ್ಬೋದು ಅಥವಾ ನಿಮ್ಗೆ ಅವ್ರ ಮೇಲೆ ಸಿಟ್ಟಿರ್ಬೋದು. ಯಾಕೆ, ಅದ್ರ ಹಿಂದೆ ಏನಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಏನ್ ಹೇಳುತ್ತೆ ನಿಮ್ಗೆ, ಕೆಲವು ಸರಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಲೈಫನ್ನ. ನಿಮ್ಮ ಮನಸ್ಸಲ್ಲಿ ಯಾವುದೇ ಭಾವನೆಗಳು ಇರಬಹುದು. ನಿಮಗೆ ಅವ್ರನ್ನ ನೋಡಿದ ತಕ್ಷಣ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ, ಅಥವಾ ಅವ್ರ ನೆನಪು ಬಂದ ತಕ್ಷಣ ಮೆಸೇಜ್ ಮಾಡಬೇಕು ಅನ್ಸುತ್ತೆ, ಫೋನ್ ಮಾಡಬೇಕು ಅನ್ಸುತ್ತೆ. ಆದ್ರೂ ಸರಿ ತಡೆ ಹಿಡ್ಕೋತೀರಾ ನಿಮ್ಮ ಭಾವನೆಗಳನ್ನ. ಅವ್ರಿಗೂ ಇದೇ ತರ ಫೀಲಿಂಗ್ಸ್ ಇರುತ್ತೆ, ಆದ್ರೆ ಮನಸ್ಸು ಬಿಚ್ಚಿ ಮಾತಾಡಕ್ಕೆ ಇಬ್ರಿಗೂ ಆಗ್ತಾ ಇಲ್ಲ ಇಲ್ಲಿ.
ಮುಂದೆ ಯಾವುದೋ ಒಂದು ಆಕ್ಷನ್ ತಗೊಳ್ಳೋಕ್ಕೂ ನಿಮಗೆ ಇಬ್ರಿಗೂ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ. ಕೆಲವು ಸರಿಯೇ ಕೆಲವರಿಗೆ ಯಾವುದೋ ಕೆಲವು ವಿಷಯಕ್ಕೆ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ ಮೇಲೆ ನಿಮಗೆ ತುಂಬಾ ಅನುಮಾನಗಳಿರಬಹುದು. ಅವ್ರು ಯಾವುದೋ ಥರ್ಡ್ ಪಾರ್ಟಿ ಕನೆಕ್ಷನ್ ನಲ್ಲಿ ಇದ್ದಾರೆ, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ಆ ಥರ ನೀವು ಎಷ್ಟೋ ಸರಿ ಅನ್ಕೋತೀರಾ. ಆದರೆ ಇಲ್ಲಿ ನಿಜವಾದ ಪ್ರೀತಿ ಇರೋದ್ರಿಂದ ಅವ್ರಿಗೆ ಕೆಲವು ಸಮಸ್ಯೆಗಳಿರಬಹುದು, ವರ್ಕ್ ಪ್ರೆಷರ್ ಇರಬಹುದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು. ಕೆಲವು ಸರಿ ಯಾವಾಗನೂ ಮನಸ್ಸು ಒಂದೇ ತರ ಇರಲ್ಲ. ಆದ್ರಿಂದ ಸ್ವಲ್ಪ ದಿವಸ ಇಲ್ಲಿ ಬ್ರೇಕ್ ತಗೊಂಡಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಬಹುದು. ಇಲ್ಲಿ ಹೈ ಪ್ರಿಸ್ಟೆಸ್ ಏನ್ ಹೇಳುತ್ತೆ, ನೀವು ಕೆಲವು ಸರಿ ಹೀಲಿಂಗ್ ಮಾಡ್ಕೋಬೇಕಾಗತ್ತೆ. ಯಾವಾಗನೂ ಸಿಟ್ಟಲ್ಲಿ ಮಾತಾಡೋದಾಗ್ಲಿ, ಅನುಮಾನ ಪಡೋದಾಗ್ಲಿ ಮಾಡೋದ್ರಿಂದ ರಿಲೇಶನ್ಶಿಪ್ಗಳು ಹಾಳಾಗುತ್ತೆ ಅನ್ನೋದನ್ನು ಹೇಳುತ್ತೆ. ಕ್ಲಾರಿಫಿಕೇಶನ್ ಏನ್ ಕೊಡಬಹುದು, ಏನ್ ಅಡ್ವೈಸ್ ಕೊಡಬಹುದು, ನಿಮಗೆ ಕಾರ್ಡ್ಸ್ ಇಂದ ಮೆಸೇಜ್ಗಳು ಏನ್ ಬರಬಹುದು ನೋಡೋಣ. ಇಲ್ಲೊಂದು ನಿಮಗೆ ಟ್ರೂ ಲವ್ ಇದೆಯಾ, ನೀವು ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ನಿಮ್ಮಲ್ಲಿ ಒಂದು ನಿಜವಾದ ಪ್ರೀತಿ ಇದೆಯಾ ಆ ಥರ ನೋಡೋಣ. ದಿ ಚಾರಿಯಟ್ ಕಾರ್ಡ್ ಎಸ್ ಅಂತ ಹೇಳ್ತಾ ಇದೆ, ದಿ ಸ್ಟಾರ್ ಕಾರ್ಡ್ನು ಎಸ್ ಅಂತ ಹೇಳ್ತಾ ಇದೆ. 6 ಆಫ್ ವ್ಯಾಂಡ್ಸ್, 8 ಆಫ್ ಸಾರ್ಡ್ಸ್, ಇಲ್ಲಿ ನಿಮ್ಗೆ ಏನು ಹೇಳ್ತಾ ಹೋಗುತ್ತೆ ಅಂದ್ರೆ ಕಾರ್ಡ್ಸ್ ನಿಮ್ಮಿಬ್ರಲ್ಲಿ ತುಂಬಾ ಪ್ರೀತಿ ಇದೆ ಅನ್ನೋದು ಹೇಳ್ತಾ ಇದೆ. ಕಾರ್ಡ್ಸ್ ಫಸ್ಟ್ 2 ಕಾರ್ಡ್ಸ್ ನಿಮ್ ಯಾವುದೇ ವಿಷಸ್ ಇರಬಹುದು, ನಿಮ್ ಯಾವುದೇ ಕನಸುಗಳಿರಬಹುದು, ಮುಂದಿನ ಜೀವನದ ಬಗ್ಗೆ ನೀವೆಷ್ಟೋ ಸರಿ ನೆನೆಸ್ಕೋತೀರಾ, ಈ ಪರ್ಸನ್ ಜೊತೆ ನಾನು ಲೈಫ್ ಲಾಂಗ್ ಇರಬೇಕು, ಆತರ ನೀವು ಎಲ್ಲ ನಿಮ್ಮ ಕನಸುಗಳೆಲ್ಲ ಕೈಗೂಡುತ್ತೆ ಇಲ್ಲಿ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಕೆಲವು ಸರಿ ಇದು ನೆಗೆಟಿವ್ ಎನರ್ಜಿ ಸ್ವಲ್ಪ ನಿಮ್ಗೆ ಇದೆ. ಇಲ್ಲಿ ಕೆಲವು ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರಬಹುದು, ಕೆಲವು ಅನುಮಾನಗಳಾಗಿರಬಹುದು. ನಿಮ್ಗೆ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಕಾಡ್ತಾ ಇದೆ ಈಗ ಸದ್ಯದಲ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಿ ಮುಂದೆ ಒಂದು ನಿಮ್ಗೆ ಹ್ಯಾಪಿ ಲೈಫ್ ಇದೆ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಕೆಲವರಿಗೆ ಯಾವುದೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು. ಎಷ್ಟೋ ಸರಿ ನೀವು ಅನ್ಕೋತೀರಾ, ನಾನು ನಂಬಿದ ವ್ಯಕ್ತಿ ಯಾವುದೋ ಒಂದು ಥರ್ಡ್ ಪಾರ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಲ್ಲಿಂದ ಬಿಡುಗಡೆ ಇದೆಯಾ, ಆ ಥರ ಎಲ್ಲ ನೀವು ಅನ್ಕೊಂಡಾಗ ಎಸ್ ಅಂತಾನು ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಪರ್ಸನ್ ಯಾವಾಗನೂ ನೆನೆಸ್ಕೋತಾರೆ, ನೀವೊಂದು ಒಳ್ಳೆ ಫ್ಯಾಮಿಲಿ ಪರ್ಸನ್ ಆಗಬೇಕು ಆ ಥರನೂ ಎಷ್ಟೋ ಸರಿ ಅನ್ಕೊಂಡಿದ್ದಾರೆ. ಆದ್ರಿಂದ ನೀವು ಏನು ಅನ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನೇನು ಕನಸುಗಳು ಕಟ್ಕೊಂಡಿದ್ದೀರಾ, ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ನಿಮ್ ಪರ್ಸನ್ ಅವರ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೋತಾರೆ, ಅವ್ರಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅನ್ನೋದು ಹೇಳ್ತಾ ಇದೆ. ದಿನ ಕಳೆದ ಹಾಗೆ ನಿಮ್ಮ ಮೇಲೆ ಅವ್ರಿಗೆ ಮನಸ್ಸು ಪೂರ್ತಿ ಈ ಕಡೆ ಬರುತ್ತೆ. ಅವ್ರಿಗೆ ನಾನು ಮಾಡ್ತಾ ಇರೋ ತಪ್ಪು ಒಂದು ಪಶ್ಚಾತ್ತಾಪನೂ ಆಗ್ಬಹುದು ಅವ್ರಿಗೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಇಲ್ಲಿ 10 ಆಫ್ ಕಪ್ಸ್ ಸೋಲ್ಮೇಟ್ ಕನೆಕ್ಷನ್ ಒಂದು ಹ್ಯಾಪಿ ಲೈಫ್ ತೋರಿಸುತ್ತೆ. ನಿಮಗೆ ಒಂದು ಸ್ಯಾಟಿಸ್ಫೈಡ್ ಹ್ಯಾಪಿ ಲೈಫ್ ಇದೆ ಮುಂದೆ ನಿಮ್ಮ ಲೈಫಲ್ಲಿ. ಯಾವ ವ್ಯಕ್ತಿಗೋಸ್ಕರ ನೀವು ಕಾಯ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ಇದ್ದಾರೆ, ಅವರು ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋದನ್ನ ಹೇಳುತ್ತೆ. ಕೆಲವು ದಿವಸ ಈ ನೆಗೆಟಿವ್ ಎನರ್ಜಿ ಸ್ವಲ್ಪ ಇರಬಹುದು. ಇಲ್ಲಿ ಸ್ಟಾರ್ ಇರೋದ್ರಿಂದ ನಿಮ್ಮ ಲೈಫ್ ಮುಂದೆ ಚೆನ್ನಾಗಾಗ್ತಾ ಹೋಗುತ್ತೆ. ಕೆಲವು ಸರಿ ಈ ನೆಗೆಟಿವ್ ಎನರ್ಜಿನ ನೀವು ಕಡಿಮೆ ಮಾಡ್ಕೋಬೇಕಾದ್ರೆ ಕೆಲವು ಹೀಲಿಂಗ್ಗಳನ್ನ ನೀವು ಮಾಡ್ಕೋಬೇಕು ಅನ್ನೋದು ಹೇಳುತ್ತೆ 6 ಆಫ್ ಸಾರ್ಡ್ಸ್. ಸ್ವಲ್ಪ ದಿನ ನೀವು ಸುಮ್ಮನೆ ಇದ್ರೆ ನಿಮ್ಮ ಪ್ರೇಯರ್ಸ್ ಆಗಲಿ ನಿಮ್ಮ ವಿಶಸ್ ಆಗಲಿ
ನಿಮ್ಮ ಮುಂದಿನ ಕನಸುಗಳನ್ನು ನಿಮ್ಮ ಲೈಫಲ್ಲಿ ತಗೊಂಡು ಬರುತ್ತೆ. ಯಾವ ವ್ಯಕ್ತಿಗೋಸ್ಕರ ನೀವಿಲ್ಲಿ ಕಾಯ್ತಾ ಇದ್ದೀರಾ, ಅವರು ನಿಮಗೆ ಒಂದು ಡಿವೈನ್ ಕೌಂಟರ್ ಪಾರ್ಟ್ ಆಗಬಹುದು ನಿಮ್ಮ ಲೈಫಲ್ಲಿ. ಆ ಥರನೂ ಇಲ್ಲಿ ನಿಮಗೆ ಮೆಸೇಜ್ಗಳು ಬರ್ತಾ ಇದೆ. ಇದಕ್ಕೆ ಎನರ್ಜಿ ಕಾರ್ಡ್ ಏನು ಹೇಳ್ಬೋದು ನೋಡೋಣ. ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನು ಮೆಸೇಜ್ ಕೊಡುತ್ತೆ ನೋಡೋಣ. ದಿ ಥಿಂಕಿಂಗ್ ಮ್ಯಾನ್ ನೋಡಿದ್ರಾ, ಕಾನ್ಕೋಪಿಯಾ, ಹೀಲರ್ ಆಫ್ ದಿ ಏಜಸ್, ಫೋರ್ತ್ ಚಕ್ರ, ಆರ್ಚೇಂಜಲ್ ರಾಫೆಲ್, ಬಾಟಮ್ ಆಫ್ ದಿ ಡೆಕ್, ದಿ ವರ್ಲ್ಡ್ ಕಾರ್ಡ್. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ಅಂದ್ರೆ, ಇಲ್ಲಿ ನಿಮ್ಮ ಪರ್ಸನ್ ಯಾರೇ ಇರಬಹುದು, ಮೇಲ್ ಆರ್ ಫಿಮೇಲ್, ಅವ್ರು ತುಂಬಾ ಯೋಚನೆ ಮಾಡ್ತಾರೆ. ನೀವು ಏನು ಅನ್ಕೊಂಡಿದ್ದೀರಾ, ಏನು ಅನುಮಾನ ಮಾಡ್ಕೊಂಡಿದ್ದೀರಾ, ಅದೆಲ್ಲ ಕಡಿಮೆ ಆಗುತ್ತೆ. ಅಥವಾ ನೀವು ಸುಮ್ಮನೆ ಅನುಮಾನ ಪಡ್ತಾ ಇರಬಹುದು ನಿಮ್ಮ ಪರ್ಸನ್ಗೆ. ಆದ್ರಿಂದ ತುಂಬಾ ಯೋಚನೆ ಮಾಡ್ತಾರೆ. ಆ ಥರನೂ ಇದೆ ಇಲ್ಲಿ. ಕಾನುಕೋಪಿಯಾ ಅಂದ್ರೆ ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲ್ ಆಗಿರಬಹುದು, ಇಮೋಷನಲ್ ಆಗಿರಬಹುದು. ಮುಂದೆ ನಿಮ್ಮ ಲೈಫು ತುಂಬಾ ಪ್ರಾಸ್ಪರಸ್ ಆಗಿರುತ್ತೆ, ಅಬಂಡೆನ್ಸ್ ಇರುತ್ತೆ ನಿಮ್ಮ ಲೈಫಲ್ಲಿ. ಹೀಲರ್ ಆಫ್ ದಿ ಏಜಸ್, ನಾನು ಮೊದಲೇ ಹೇಳಿದೆ, ನಿಮ್ಮ ಭಾವನೆಗಳಾಗಿರಬಹುದು, ನಿಮ್ಮ ನೆಗೆಟಿವ್ ಥಿಂಕಿಂಗ್ ಇರಬಹುದು, ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕಾಗತ್ತೆ ನೀವು. ಇಲ್ಲಿ ಫೋರ್ತ್ ಚಕ್ರ, ಆರ್ಚೇಂಜಲ್ ರಾಫೆಲ್ ಇರೋದ್ರಿಂದ ಇದೊಂದು ಹಾರ್ಟ್ ಚಕ್ರ. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಿಮ್ಮ ಹೃದಯದಲ್ಲಿ ಇರುವಂತಹ ಭಾವನೆಗಳಿಗೆ ಯಾವುದೇ ಒಂದು ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ಹೀಲ್ ಮಾಡಿಕೊಂಡು ನೀವು ಒಂದು ಒಳ್ಳೆ ಪಾಸಿಟಿವ್ ಯೋಚನೆಗಳನ್ನ ಮಾಡಿದಾಗ ಇಲ್ಲಿ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ. ನೀವು ಯಾವ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ. ನಿಮ್ಮಿಬ್ರಲ್ಲಿ ಒಂದು ಟ್ರೂ ಲವ್ ಇದೆ, ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ನೀವಿಬ್ರು ಮುಂದೆ ಒಂದು ಡಿವೈನ್ ಕೌಂಟರ್ ಪಾರ್ಟ್ ಆಗ್ತೀರಾ ಅನ್ನೋದನ್ನ ಇಲ್ಲಿ ಈ ಮೆಸೇಜ್ಗಳು ಹೇಳ್ತಾ ಇದೆ. ಕಾನುಕೋಪಿಯಾ ಇರಬಹುದು, ಫೋರ್ತ್ ಚಕ್ರ ಇರಬಹುದು. ನಿಮ್ಮ ಹೃದಯದ ಭಾವನೆಗಳನ್ನ ಸ್ವಲ್ಪ ಹೀಲ್ ಮಾಡ್ಕೊಂಡಾಗ ನಿಮ್ ಲೈಫ್ ಮುಂದೆ ಚೆನ್ನಾಗಾಗುತ್ತೆ. ಹೀಗೆ ನಿಮ್ ಲೈಫ್ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಇಲ್ಲಿ ಕೆಲವು ಮೆಸೇಜಸ್ಗಳನ್ನ ನೋಡೋಣ ಏನಿರಬಹುದು. ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಟು ಯು. ಆ ಥರ ಇದೆ ಮೆಸೇಜ್. ಥ್ಯಾಂಕ್ ಯು ಫಾರ್ ಆಲ್ ಲವ್ ಅಂಡ್ ಟ್ರಸ್ಟ್ ಯು ಹ್ಯಾವ್ ಆನ್ ಮೀ. ಆ ಥರ ಮೆಸೇಜ್ ಇದೆ. I cry for you day and night. I'm eagerly waiting for your arrival. When are you coming? ಆ ಥರ ಇದೆ ಮೆಸೇಜ್. Can you wait for me? Will you marry me? ಆ ಥರ ಇದೆ. ಆದ್ರಿಂದ ಇಷ್ಟು ಒಳ್ಳೆ ಮೆಸೇಜ್ಗಳು ಇರುವಾಗ ನಿಮ್ಮಿಬ್ಬರ ರಿಲೇಶನ್ಶಿಪ್ನಲ್ಲಿ ಒಂದು ಟ್ರೂ ಲವ್ ಇದೆ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ವಾಟ್ಸ್ಆ್ಯಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.